BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಾಜ್ಯದಲ್ಲಿ JDS BJP ಮೈತ್ರಿಯಾಗಿದ್ದು, ಅದರಂತೆ ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿಗಳಿಗೆ ತೆರಳುವ ಮೂಲಕ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ಮತ ಕೇಳಲಾಗುವುದು ಎಂದು JDSನ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಹೇಳಿದರು. ಕಲಬುರಗಿ ನಗರದ JDS ಕಚೇರಿಯಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ JDS ಮುಖಂಡರ ರಾಜ್ಯ ಮಟ್ಟದಲ್ಲಿ ಸಮನ್ವಯ ಸಭೆ ಈಗಾಗಲೇ ನಡೆದಿದೆ. ಏಪ್ರಿಲ್ 7ರಂದು ಜಿಲ್ಲಾ ಮಟ್ಟದ ಬಿಜೆಪಿ JDS ಸಮನ್ವಯ ಸಭೆ ನಡೆಸಲಾಗುವುದು. ಆ ಸಭೆಯಲ್ಲಿ ಗುರ್ಮಿಟ್ಕಲ್ ಶಾಸಕರಾದ ಶರಣಗೌಡ ಕಂದುಕೂರು ಕೂಡ ಪಾಲ್ಗೊಳ್ಳಲಿದ್ದಾರೆ ಎಂದರು. JDS ಮುಳುಗುತ್ತಿದೆ ಎಂದು DCM DK ಶಿವಕುಮಾರ್ ಹೇಳುತ್ತಿದ್ದಾರೆ. ಈ ಲೋಕಸಭಾ ಚುನಾವಣೆಯ ನಂತರ ಅವರ ಸ್ಥಿತಿ ತಿಳಿಯಲಿದೆ ಎಂದು ವ್ಯಂಗ್ಯವಾಡಿದರು. ಗ್ಯಾರಂಟಿ ಎಂದು ಹೇಳಿ ಮತ ಪಡೆಯಲು ಹಂಬಲ ಕಾಂಗ್ರೆಸ್ನವರು ಮಾಡುತ್ತಿದ್ರೆ, ಆದ್ರೆ ಬೇರೆ ಬೇರೆ ವಸ್ತುಗಳ ಬೆಲೆ ಏರಿಕೆ ಮಾಡುವ ಮೂಲಕ ಜೇಬಿಗೆ ಕತ್ತರಿ ಹಾಕಲಾಗುತ್ತಿದೆ. ಇವರ ದ್ವಿಬಗೆಯ ನೀತಿ ಜನರಿಗೆ ತಿಳಿದದ್ದು, ಚುನಾವಣೆಯಲ್ಲಿ ಪಾಠ ಕಲಿಸಲಿದ್ದಾರೆ ಎಂದರು. ಹಂತಕ್ಕೆ ನಾರಾಯಣಪುರ ಜಲಾಶಯದಿಂದ ನೀರನ್ನು ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗ ನಮ್ಮ ಅಪೋನೆಂಟ್ ಏನು ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾ ಇದ್ದಾರೆ, ಇಲ್ಲಿನ MP ಅವರು ಬಂದರು, ಕೇವಲ ಅವರಿಗೆ ಏನಪ್ಪ ಅಂದರೆ BP ಟೆಸ್ಟ್ ಮಾಡಿ ಹೋದರು, ಇಲ್ಲಿನ ಮಂತ್ರಿಗಳು ಹೇಳ್ತಾ ಇದ್ದರು. ಆದರೆ ಸೌಜನ್ಯಕ್ಕಾದರೂ ಕೂಡ ಮಂತ್ರಿಗಳು ಕೂಡ ಅವರಿಗೆ ಭೇಟಿ ಮಾಡೋಕ್ಕೆ ಬಂದಿಲ್ಲ. ಇದೊಂದು ದುಃಖವಾದಂಥ ಮಾತು. ಯಾಕಂದರೆ ಇಂಥ ಒಂದು ಪ್ರಾಣ ಹೋಗುವಂಥ ಸಂದರ್ಭದಲ್ಲೂ ಕೂಡ ಇವತ್ತು ಒಂದು ಸೌಜನ್ಯಕ್ಕಾದರೂ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ನಾಟ್ಯಕರಣವರಿಗೆ ಭೇಟಿ ಮಾಡಿ ಶಾಂತತನ ಹೇಳಿ ನೀರನ್ನು ಬಿಡ್ತೀವಿ, ನೀವು ಉಪವಾಸ ಸತ್ಯಾಗ್ರಹವನ್ನು ಹಿಂದುಪಡಿಬೇಕಂತ ಹೇಳಿ ಒಂದು ಸೌಜನ್ಯ ಮಾತುಗಳನ್ನು ಕೂಡ ಇವತ್ತು ಹೇಳಿಲ್ಲ. ಅದನ್ನು ಕೂಡ ನಮಗೆ ಭಾಳ ದುಃಖ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಪಡ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ಇವತ್ತು ಜನತಾದಳ ಮತ್ತು BJP ಏನು ಈ ಮೈತ್ರಿಯನ್ನು ಭಾಳ ಒಂದು ಜನರು ಸ್ವಾಗತ ಮಾಡ್ತಾ ಇದ್ದಾರೆ. ನಾವು ಕೂಡ ಹಲವಾರು ತಾಲೂಕುಗಳಲ್ಲಿ ಇವತ್ತು ಹೋಗಿದ್ದೀವಿ. ಜನರು ಮತ್ತು ನಮ್ಮ ಕಾರ್ಯಕರ್ತರಗಳ ಒಂದು ಅಭಿಪ್ರಾಯನೂ ಕೂಡ ನಾವು ಕೇಳಿದ್ದೀವಿ. ಇವತ್ತೆಲ್ಲರೂ ಕೂಡ ಇವತ್ತು ಭಾಳ ಸಂತೋಷದಿಂದ ಇವತ್ತು ನಮ್ಮ ಭಾರತ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಅವರ ಒಂದು ಆಳ್ವಿಕೆ ಬೇಕಾಗಿದೆ, ಅನಿವಾರ್ಯತೆ ಇದೆ. ಯಾಕಂದರೆ ಈ ನಮ್ಮ ಭಾಗದಲ್ಲೂ ಕೂಡ ಇವತ್ತು ಗ್ರೀನ್ ಲೈನ್ ಅಂತ ದೊಡ್ಡ ಹೈವೇ ರೋಡನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಾರಣೀಭೂತರಾಗ್ತಾರೆ ಎಂಬ ಮಾತನ್ನು ಕೂಡ ಇವತ್ತು ಈ ಭಾಳಷ್ಟು ಜನರು ಅನೇಕ ತಾಲೂಕುಗಳಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅವರು ಕೊಟ್ಟಂಥ ಸ್ಕೀಮ್ಗಳು ಭಾಳಷ್ಟು ಜನರಿಗೆ ಮುಟ್ಟಿದೆ. ಅವೆಲ್ಲ ಇವತ್ತು JJM ಸ್ಕೀಮ್ ಆಗಿರ್ಬೋದು, ಇವತ್ತು ಮನೆ ಮನೆಗೆ ಶೌಚಾಲಯ ಆಗಿರ್ಬೋದು, ಇವತ್ತು ಅನೇಕ ಇವತ್ತು ಬೇಟಿ ಬಚಾವ್ ಬೇಟಿ ಪಡಾವ್ ಇಂಥವೆಲ್ಲ ಅನೇಕ ಸ್ಕೀಮ್ಗಳು ಏನು ಇವತ್ತು BJP ಅವರು ಏನು ಅವರ ಒಂದು ಪ್ರಣಾಳಿಕೆಗಳಲ್ಲಿ ಮಾಡಿದರು. ಯಾಕಂದರೆ ಜನರು ಕೇವಲ ಇವತ್ತು ಅಪೋನೆಂಟ್ ಏನು ಹೇಳ್ತಾ ಇದ್ದಾರೆ, ಕೇವಲ ರಾಮ ಮಂದಿರ ಮೇಲೆ ನೀವು ಚುನಾವಣೆ ಹೋಗ್ತಾ ಇದ್ದೀರಿ ಅಂಥೇಳಿ. ಇವೆಲ್ಲ ವಿಚಾರಗಳು ನಾವು ಜನತಾದಳ ಪಕ್ಷದ ಎಲ್ಲ ಕಾರ್ಯಕರ್ತರುಗಳಿಗೆ ತಾಲೂಕು ಮಟ್ಟದಲ್ಲಿ ಒಗ್ಗೂಡಿಸಿ ಈಗಲೂ ನಾವು ಕೂಡ ಇವತ್ತೂ ಕೂಡ ನಾವು 7ನೇ ತಾರೀಕು ಸಭೆಗಿಂತ ಮುಂಚಿತವಾಗಿ ನಾವು ಎಲ್ಲರದೊಂದು ಅಭಿಪ್ರಾಯನ ಸಂಗ್ರಹಿಸಿ ಮುಂದಿನ ದಿನಮಾನದಲ್ಲಿ ನಾವು ಯಾವ ಥರ ಚುನಾವಣೆಗೆ ಮುಂದೋಗಬೇಕು ಮತ್ತು ನಿಮ್ಮೆಲ್ಲರ ಸಹಕಾರ ಯಾವ ಥರ ಇರುತ್ತೆ ಎಂಬ ಮಾತುಗಳನ್ನು ಇವತ್ತು ಅವರಿಂದ ಕೇಳಿ ನಾವು ಇದೊಂದು ಒಂದು ಪತ್ರಿಕೆಗೋಷ್ಠಿಯಲ್ಲೂ ಕೂಡ ಇವೆಲ್ಲ ವಿಚಾರಗಳನ್ನು ನಾವು ಹೇಳಬೇಕಂತೇಳಿ ನಾವು ಇವತ್ತಿನ ದಿನ ತಮಗೆ ಕರೆದಿದ್ದು ವಿಚಾರ. ಮತ್ತು ಭಾಳಷ್ಟು ಇವತ್ತು ಮೊನ್ನೆ ತಾನೇ ನೋಡಿದ್ವಿ
ಇವತ್ತು ಡೆಪ್ಟಿ ಸಿ ಎಮ್ ಅವರು ನಮ್ಮ ಪಕ್ಷ ಮುಳುಗು ಹೋಗ್ತಾ ಇದೆ ಅಂತೇಳಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು. ನಾವು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ದೊಡ್ಡವರು, ಅವ್ರ ಬಗ್ಗೆ ಏನು ಹೇಳ್ಬೇಕಂದ್ರೆ ಈ ಚುನಾವಣೆ ಫಲಿತಾಂಶ ಬಂದಮೇಲೆ ಅವರಿಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ನಾನು ಮೊನ್ನೆ ಪತ್ರಿಕೆಗೋಷ್ಠಿಯಲ್ಲೂ ಕೂಡ ಹೇಳಿದ್ದೀನಿ, ಯಾರು ಮುಳುಗುವ ಪಕ್ಷ ಅಥವಾ ಮುಳುಗುವ ಹಡಗು ಏನು ನಮ್ಮ ಮೇಲೆ ಇವತ್ತು ಟೀಕೆ ಟಿಪ್ಪಣಿ ಕಾಂಗ್ರೆಸ್ದವ್ರು ಏನು ಮಾಡ್ತಾಯಿದ್ದೀರಿ ಅದರದ್ದು ಫಲಿತಾಂಶ ಬಂದ ಮೇಲೆ ತಮ್ಮ ಅರಿವಾಗುತ್ತೆ ಎಂಬ ಮಾತನ್ನು ತಮ್ಮ ಪತ್ರಿಕಾ ಮೂಲಕ ನಾನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ಅನೇಕ ಇವತ್ತು ನೀರಿಗಾಗಿ ಪರದಾಡ್ತಾ ಇದ್ದೀವಿ. ಇವತ್ತು ಬಸ್ ಫ್ರೀ ಕೊಟ್ಟಿದ್ದೀವಿ, 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಅದ್ರ ಮೇಲೆ ಮತವನ್ನು ಏನು ಇವತ್ತು ಕೇಳಕ್ಕೆ ಕಾಂಗ್ರೆಸ್ದವ್ರೇನು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ತಾವೆಲ್ಲ ಹಳ್ಳಿಗಳಲ್ಲಿ ನೋಡಿದ್ರೆ ಯಾರಿಗೂ ಫ್ರೀಯಾಗಿ ನಮಗೆ ಬೇಕಾಗಿಲ್ಲಪ್ಪ, ನಮ್ಮ ಸ್ವಾಭಿಮಾನ ದುಡ್ಡದಿಂದ ನಾವು ಆರಾಮಾಗಿದ್ದೀವಿ. ಇವತ್ತು ಬಸ್ಸಲ್ಲಿ ನಮಗೆ ಡಬಲ್ ಫೇರ್ ಮಾಡಿದ್ದಾರೆ, ಗಂಡಸರಿಗೆ ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ದಾರೆ. ಬಸ್ಸಿಗೆ ಪ್ರಯಾಣ ಮಾಡೋರು ಯಾರು? ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋರು ಗಂಡಸರು, ಯಾಕಂದ್ರೆ ಅವ್ರ ಕೆಲಸ ಕಾರ್ಯಗಳನ್ನು ಇರ್ತಾರೆ. ಇವೆಲ್ಲ ವಿಚಾರಗಳನ್ನು ಇವತ್ತು ನಾವು ಎಲ್ಲ ತಾಲೂಕಾ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಹೋದಾಗ ಇವೆಲ್ಲ ಅನೇಕ ವಿಚಾರಗಳನ್ನು ಕೇಳ್ಪಡ್ತಾ ಇದ್ದೀವಿ. ಇದೇ ಜನರ ಮುಂದೆ ನಮ್ಮ ಎಲ್ಲ ಎರಡೂ ಪಕ್ಷದ ನಾಯಕರುಗಳು ಒಗ್ಗೂಡಿ ಇವೆಲ್ಲ ಮಾತುಗಳನ್ನು ಏನು ಜನ ಹೇಳ್ತಾ ಇದ್ದಾರೆ ಅದಕ್ಕೆ ಜನನೇ ಅದಕ್ಕೆ ಉತ್ತರ ಕೊಡ್ತಾರ ಈಗಿನ ಮುಂದಿನ ಈ MP ಚುನಾವಣೆಯಲ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಅನೇಕ ಜನರು ಕೂಡ ಇವತ್ತು ನಿರಾಶರಾಗಿದ್ದಾರೆ. ಯಾಕಂದರೆ ಅವೇನು 2,000 ರೂಪಾಯಿ ಮಹಿಳೆಯರಿಗೆ ಬರ್ತಾಯಿತ್ತು, ಅದಕ್ಕೆ ಭಾಳಷ್ಟು ಫಾರ್ಮಾಲಿಟಿ ಮಾಡಿದ್ದಕ್ಕಾಗಿ ಸರಿಯಾಗಿ ರೀತಿಯಿಂದ 3 ತಿಂಗಳು 4 ತಿಂಗಳಾದರೂ ಕೂಡ ಹಣ ಬರ್ತಾಯಿಲ್ಲ ಅಂತೇಳಿ ನಮ್ಮನ್ನು ಕೇಳ್ತಾ ಇದ್ದಾರೆ. ನಾವು ಹೋದಾಗ ನಾವು ಏನು ಹೇಳ್ಬೇಕು ಅದಕ್ಕಂತಂದ್ರೆ ಆಯ್ತಪ್ಪ ಬರುತ್ತೆ ನೋಡೋಣ ತನ್ಬೇಕಾಗಿ, ಯಾಕೆ ಸರ್ಕಾರ ಘೋಷಣೆ ಮಾಡಿದೆ, ಬಟ್ ಕೊಡೋಕ್ಕೆ ವಿಳಂಬ ಆಗ್ತಾಯಿದೆ. ಯಾಕೆ ಆಗ್ತಾಯಿದೆ ಅಂಬೋದು ಅದು ಸರ್ಕಾರದವ್ರಿಗೆ ಉತ್ತರ ಕೊಡಬೇಕು. ಮತ್ತು ಲೈಟ್ ಬಿಲ್ಲು ಕೂಡ ಭಾಳಷ್ಟು ಜನ ಇವತ್ತು ಫ್ರೀ ಆಗಿದೆ ಅಂತೇಳಿ ಯಾರು ಹೇಳ್ತಾ ಇಲ್ಲ. ಹೆಚ್ಚಿನ ಲೈಟ್ ಬಿಲ್ಲನ್ನು ನಮಗೆ ಹೆಚ್ಚಿಗೆ ಬರ್ತಾಯಿದೆ ರೀ, ಮೊದಲು ಕಡಿಮೆ ಬರ್ತಿತ್ತು, ಈಗ ಉಲ್ಟಾ ಜಾಸ್ತಿ ಬರ್ತಾಯಿದೆ. ಈಗ ಯೂನಿಟಿಗೆ ರೇಟ್ ಜಾಸ್ತಿ ಮಾಡಿದ್ದಾರೆ, ಕಮರ್ಷಿಯಲಿಗರೆ ಪೂರಾ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ. ಇದು ಒಂದು ಕಡೆ ಮೂಗಿಗೆ ತುಪ್ಪ ಹಚ್ಚಂಥ ಕೆಲಸ ಇವತ್ತೇನು ಗ್ಯಾರಂಟಿ ಮುಖಾಂತರ ಮಾಡಿ ನಾವು ಉಳಿದಂಥ ನಡೆದಿದ್ದೀವಿ ಅಂತೇಳಿ ಏನು ಇವತ್ತು ಕಾಂಗ್ರೆಸ್ ಪಕ್ಷ ಹೊರಟಿದೆ. ಅದು ನಿಜವಾಗಲೂ ಇದ್ದಿದ್ದನ್ನು ನಡೆಸೋದು ಬಿಟ್ಟು ನುಡಿದಿದ್ದನ್ನು ನಡೆದಿದೆ ಅಂತ ಹೇಳಿದ್ಗೇನು ಹೇಳ್ತಾ ಇದ್ದಾರೆ. ಅದು ಕಷ್ಟದಲ್ಲಿ ಜನರು ಸಿಲುಕಿದ್ದಾರೆ. ಅದರದ್ದು ತೆರಿಗೆ ಹಣ ಇವತ್ತು ಸಿಕ್ಕಾಪಟ್ಟೆ ಲೂಟಿ ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ರಿ ಸರ್. ಕಲಬುರಗಿ ಜಿಲ್ಲೆಯಲ್ಲಿ ಬಿಸಿಲು ಅತಿ ಹೆಚ್ಚಾಗಿದೆ. ಕೃಷಿ ಕೂಲಿಕಾರರ ಹಿತದೃಷ್ಟಿಯಿಂದ NMMS ಕೈಬಿಡಬೇಕು ಮತ್ತು ಕೆಲಸದ ಪ್ರಮಾಣದಲ್ಲಿ ರಿಯಾಯಿತಿ ಕೊಡಬೇಕು ಎಂದು KPRSನ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಂಶೆಟ್ಟಿ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಈ ಭೀಕರ ಬರಗಾಲಕ್ಕೆ ತತ್ತರಿಸಿ ಹೋಗಿದೆ. ಹೀಗಾಗಿ ಕೃಷಿ ಕೂಲಿಕಾರರಿಗೆ ಉದ್ಯೋಗ ಖಾತ್ರಿ ಯೋಜನೆ ಒಂದೇ ಕೆಲಸದ ಬದುಕಿನುದ್ದಕ್ಕೂ ಆಸರೆಯಾಗಿದೆ. ಇಂತಹ ಉರಿ ಬಿಸಿಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಪ್ರಮಾಣದಲ್ಲಿ 3 ಸಮಯ ಅಂದ್ರೆ 8 ತಾಸು ಬಿಸಿಲಿನಲ್ಲಿ ಕೂಡಿಸಿ NMMS ಜಾರಿಗೆ ತಂದ ಕೆಲಸ ಮಾಡಿದ ಕೂಲಿಕಾರರ ದಣಿದು ಬಿಸಿಲಿನಲ್ಲಿ ತಾಪಮಾನಕ್ಕೆ ಬಿಸಿಲಿನ ಝಳಕ್ಕೆ ಕೂಲಿಕಾರರ ಜೀವ ಹಿಂಡಿದಂತಾಗುತ್ತದೆ. ಹೀಗಾಗಿ ತಕ್ಷಣವೇ ಮೊದಲಿನಂತೆ ಯಥಾ ಪ್ರಕಾರ ಕೆಲಸದ ಸಮಯ ಇರಬೇಕು ಎಂದು ಕೃಷಿ ಕೂಲಿಕಾರರ ಒತ್ತಾಯವಾಗಿದೆ. ಮೇಲ್ಮಟ್ಟದ ಅಧಿಕಾರಿಗಳು ಇದನ್ನು ಕೂಲಂಕುಷವಾಗಿ ಗಮನಹರಿಸಿ ಕೃಷಿ ಕೂಲಿಕಾರರ ಹಿತದೃಷ್ಟಿಯಿಂದ NMMS ರದ್ದು ಮಾಡಬೇಕು. ಬೇಸಿಗೆ ಕಾಲದಲ್ಲಿ ಉರಿ ಬಿಸಿಲಿನಲ್ಲಿ ಅತಿ ಹೆಚ್ಚಿಗೆ ಇರುವುದರಿಂದ ಮನ್ರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಕೂಲಿಕಾರರಿಗೆ ಕೆಲಸದ ಸಮಯ ಬೆಳಗ್ಗೆ 6ರಿಂದ 11 ಗಂಟೆಯವರೆಗೆ ಕೆಲಸ ಕೊಡಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಬಿಸಿಲು ತಾಪ ಹೆಚ್ಚಾಗುತ್ತಿದ್ದು ಬೆಳಗ್ಗೆ ಕೆಲಸಕ್ಕೆ ಹೋದ ಕೂಲಿಕಾರರಿಗೆ ಮಧ್ಯಾಹ್ನ 2 ಗಂಟೆವರೆಗೆ ಬಿಸಿಲಿನಲ್ಲಿ ಕೂಡಿಸಿ NMMS ಹಾಜರಿ ಪಡೆಯುವುದು ಒಂದು ಘೋರ ಅನ್ಯಾಯ ಮಾಡಿದಂತಾಗಿದೆ. ಕೃಷಿ ಕೂಲಿಕಾರರ ಹಿತದೃಷ್ಟಿಯಿಂದ ಕೂಡಲೇ NMMS ರದ್ದು ಮಾಡಬೇಕು. ಮನ್ರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವ ಪ್ರಮಾಣದಲ್ಲಿ ಕೂಲಿಕಾರರಿಗೆ ಕೆಲಸದ ಪ್ರಮಾಣ ಕನಿಷ್ಠ 40% ಸಹಾಯಧನ ಕೊಡಬೇಕು ಎಂದು ಒತ್ತಾಯಿಸಿದರು. ಬಂದಿದೆ. ಇಂಥ ಸಮಯದಲ್ಲಿ ಇವತ್ತು ಏನು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ, ಆ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿಕಾರರನ್ನು ಏನು ಹಿಂದಿನ ಸಮಯ ಯಾವ ರೀತಿ ಇತ್ತು ಅಂದರೆ ಬೆಳಿಗ್ಗೆ 6 ಗಂಟೆಗೆ ಹೋಗಿ 10:30ರಿಂದ 11 ಗಂಟೆಗೆ ಮನೆಗೆ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಒಂದು ಸಮಯ ಇತ್ತು. ಅಂದರೆ 10 ಫೀಟ್ ಉದ್ದು 10 ಫೀಟ್ ಅಗಲು 1 ಫೀಟ್ ಡೀಪ್ ಕೆಲಸ ಮಾಡಿ ಮನೆ 3 ಬ್ರಾಸ್ ಕೆಲಸನ 1 ಬ್ರಾಸ್ ಕೆಲಸನ ಮಾಡಿ ಮನೆಗೆ ಬರ್ತಕ್ಕಂಥ ಪರಿಸ್ಥಿತಿಯನ್ನು ಇತ್ತು. ಇವತ್ತಿನ ಪರಿಸ್ಥಿತಿ ಏನಾಗಿಬಿಟ್ಟಿದೆ ಅಂತಂದರೆ ಅದು ಇವತ್ತು NMMS ಅಂತಕ್ಕಂಥದ್ದನ್ನು ತಂದಿದ್ದಾರೆ. ಹಾಜರಿಯನ್ನು ಹಾಯ್ಕೊಳ್ತಕ್ಕಂಥದ್ದು, ಆ್ಯಪ್ನಲ್ಲಿ ಹಾಜರಿ ಹಾಯ್ಕೊಳ್ತಕ್ಕಂಥದ್ದು. ಆ ಹಾಜರಿ ಹಾಯ್ಕೊಳ್ತಕ್ಕಂಥ ಪರಿಸ್ಥಿತಿ ಯಾವ ರೀತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಬೆಳಿಗ್ಗೆ 7 ಗಂಟೆಗೆ ಹಾಜರಿಯನ್ನು ತೊಗೊಂಡ್ರು ಅಂತಂದರೆ ಮತ್ತೆ ಪುನಃ
12:30ಯಿಂದ 1 ಗಂಟೆಗೆ ಹಾಜರಿ ತೊಗೊಳ್ತಕ್ಕಂಥ ಪರಿಸ್ಥಿತಿ ಇದೆ. ಅದು ಕೆಲಸ ಮಾಡ್ತಕ್ಕಂಥದ್ದು ಒಂದು ಬ್ರಾಂಚ್ ಕೆಲಸ ಮಾಡ್ತಕ್ಕಂಥ ಕೂಲಿಕಾರರು ಕೇವಲ 2:30ಯಿಂದ 3 ತಾಸಿನಲ್ಲಿ ಆ ಕೆಲಸನ ಕಂಪ್ಲೀಟ್ ಮುಗಿದು ಹೋಗ್ತದೆ. ಆದರೆ ಹಾಜರಾತಿಗಾಗಿ ಇಡೀ ಬಿಸಿಲಿನಲ್ಲೇ ಇವತ್ತು ಈ 1 ಗಂಟೆವರೆಗೂ 1:30 ಗಂಟೆವರೆಗೂ ಕೂಡ ಅದೇ ಬಿಸಿಲಿನಲ್ಲೇ ಕಾಯ್ತಕ್ಕಂಥದ್ದನ್ನು ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಹಾಗಾಗಿರೋದ್ರಿಂದ ಇದರ ಬಗ್ಗೆ ಹಲವಾರು ಬಾರಿ ಹೋರಾಟಗಳನ್ನು ನಡೆಸಿದ್ದೀವಿ, ಹಲವಾರು ಬಾರಿ ಮನವಿ ಪತ್ರಗಳನ್ನು ಕೂಡ ಕೊಟ್ಟಿದ್ದೀವಿ. ಅದನ್ನು ಯಾವುದೇ ಕಾರಣಕ್ಕೂ ಗಮನಿಸಿಲ್ಲ. ಇಷ್ಟಾದರೂ ಕೂಡ ಗುಲ್ಬರ್ಗ ಜಿಲ್ಲಾ ಬಿಸಿಲಿನ ನಾಡಿನಲ್ಲಿ ಆಳಂದ ತಾಲೂಕಿನಿಂದ ಕೂಡ ಕೆಲಸ ಮಾಡೋಕ್ಕೆ ಹೋಗಿರ್ತಕ್ಕಂಥ ದಣ್ಣೂರು ಗ್ರಾಮದ ಶರಣಪ್ಪ ಅಂತಕ್ಕಂಥ ಒಬ್ಬ ಕೂಲಿಕಾರರು ಕೂಡ ಇವತ್ತು ಬಿಸಿಲಿನ ತಾಪಮಾನಕ್ಕೆ ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು ಇವತ್ತು ನಾವು ಮರೆಯೋಕ್ಕಾಗಲ್ಲ. ಇವತ್ತು ತುಂಬ ಖೇದಕರ ಸಂಗತಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಿದ್ದೀವಿ. ಹಾಗಾಗಿರೋದ್ರಿಂದ ಇವತ್ತು ಏನು ಮನ್ರೇಗಾ ಡೈರೆಕ್ಟರ್ ಏನಿದ್ದಾರೆ ಅದನ್ನು ಅವರು ಮಧ್ಯಪ್ರವೇಶ ಮಾಡಿ ತಕ್ಷಣವೇ ಈ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಇದನ್ನು ಯಾವುದೇ ಕಾರಣಕ್ಕೂ NMMS ಅಂತಕ್ಕಂಥ ಹಾಜರಾತಿ ತಗೊಳ್ತಕ್ಕಂಥ ನೀತಿ ಏನಿದೆ ಇದು ಕಾರ್ಮಿಕ ವಿರೋಧಿ ಧೋರಣೆ ನೀತಿಯಾಗಿದೆ. ಹಾಗಾಗಿರೋದ್ರಿಂದ ಜನರನ್ನು ಬಲಿ ತಗೊಳ್ತಕ್ಕಂಥದ್ದು, ಜೀವ ಹಿಡ್ತಕ್ಕಂಥದ್ದು ನೀತಿಯಾಗಿದೆ. ಅದನ್ನು ತಕ್ಷಣವೇ ವಾಪಸ್ ಪಡಿಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಒಂದು ವೇಳೆ ಒಂದು ವಾರದಲ್ಲಿ ಇದನ್ನು ಹಿಂದಕ್ಕೆ ಪಡೀಲಿಲ್ಲ ಅಂದರೆ ಪುನಃ ಇವತ್ತು ಗುಲ್ಬರ್ಗದಲ್ಲಿ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘನ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀವಿ. ಇನ್ನು ಎರಡನೇದಾಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿಕಾರದೇನಿದೆ ಆ ಕೂಲಿಕಾರರನ್ನು ಇವತ್ತು ಕೆಲಸ ಮಾಡ್ತಕ್ಕಂಥ ಪ್ರಮಾಣ ಅದಕ್ಕೆ ಕನಿಷ್ಠ ಇವತ್ತು 30-35% ಕೆಲಸದ ರಿಯಾಯಿತಿ ಕೊಡಬೇಕು ಈ ಬಿಸಿಲಿನ ತಾಪಮಾನದಿಂದ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಬಯಸ್ತೀನಿ. ಇದ್ರ ಬಗ್ಗೆ ಯಾರು ಕೂಡ ಈಗ ಎಲೆಕ್ಷನ್ ಬಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ಯಾರೂ ಇದ್ರ ಬಗ್ಗೆ ಚಕಾರ ಎತ್ತಲ್ಲ, ಮಾತಾಡ್ತಾ ಇಲ್ಲ. ಇದು ಒಂದು ಕೂಲಿಕಾರರಿಗೆ ಒಂದು ಬರೆ ಎಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಿದ್ದೀವಿ. ಇವತ್ತು ಯಾವ ಅಧಿಕಾರಿಗಳಾಗಲಿ ಮೇಲ್ಮಟ್ಟದ ಅಧಿಕಾರಿಗಳೆಲ್ಲರೂ AC ಕಾರಿನಲ್ಲಿ ಬಿಸ್ಲೇರಿ ಬಾಟಲ್ ನೀರು ಕುಡಿದು ಓಡಾಡ್ತಕ್ಕಂಥವ್ರಿಗೆ ಈ ಕಷ್ಟ ಕೂಲಿಕಾರದ ಕಷ್ಟ ಅರ್ಥ ಆಗೋದಿಲ್ಲ. ಅದನ್ನು ತಕ್ಷಣವೇ ಮನವರಿಕೆ ಮಾಡಿಕೊಂಡು ಇವತ್ತು ಕೂಲಿಕಾರರ ಹಿತದೃಷ್ಟಿಯಿಂದ ಕೂಲಿಕಾರ ಹಿತ ಕಾಪಾಡೋ ದೃಷ್ಟಿಕೋನದಿಂದ ಒಂದು ಕೆಲಸದ ರಿಯಾಯಿತಿ ಕೊಡಬೇಕು, 2 NMMS ಆ್ಯಪನ್ನು ರದ್ದು ಮಾಡಬೇಕು. ಹಳೆಯ ಪದ್ಧತಿ ಏನಿತ್ತು ಬೆಳಗ್ಗೆ 6 ಗಂಟೆಯಿಂದ ಇವತ್ತು 10:30 ತನಕ ಕೆಲಸ ಮಾಡಿ ಮನೆಗೆ ಬರ್ತಕ್ಕಂಥ ಪರಿಸ್ಥಿತಿ ಏನಿತ್ತು ಆ ಹಳೆ ಪದ್ಧತಿನೇ ಇವತ್ತು ಮುಂದುವರಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಇವತ್ತು ಈ ಮಾರ್ಚ್ ಮುಗೀತು, ಏಪ್ರಿಲ್ ಇವತ್ತು 4ನೇ ತಾರೀಕಿದೆ. ಇವತ್ತು ಕೂಲಿಕರಿಗೆ ಕೆಲಸ ಕೊಡಲಾರಂಥ ಪರಿಸ್ಥಿತಿ ಕೂಡ ಕೆಲವು ಕಡೆಗೆ ನಾವು ಕಾಣ್ತಾ ಇದ್ದೀವಿ. ಇನ್ನೊಂದು ಏನಾಗಿದೆ ಅಂತ ಕೇಳಿದ್ರೆ ಇಲ್ಲಿವರೆಗೂ ಕೂಡ ಜೋಳದ ರಾಶಿ ಇತ್ತು ಫೆಬ್ರವರಿ ತನಕ ಕೂಡ. ಈ ಫೆಬ್ರವರಿ ಮಾರ್ಚ್ ಮುಗಿದಿದೆ. ಹಳ್ಳಿಗಳಿಂದ ಪಟ್ಟಣಗಳಿಗೆ ಗೂಳೆ ಹೋಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತದೆ. ಈಗ ಆಲ್ರೆಡಿ ಕುಂಚಾರಾಮ್ ಬೆಲ್ಟಿನ ಇವತ್ತು ಜನರ ಅನ್ಕರ ಈಗ ಆಲ್ರೆಡಿ ಬಾಂಬೆಗೆ ತಾಂಡೂರಿಗೆ ಇವತ್ತು ತೆಲಂಗಾಣಕ್ಕೆ ಕೂಡ ಇವತ್ತು ಅಲ್ಲಿ ಜಹೀರಾಬಾದ್ ಎಲ್ಲೆಲ್ಲನೂ ಕೂಡ ಕೆಲಸ ಮಾಡೋಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ, ಏನು ಕೆಲಸ ಇರಲಾರ ಕಾರಣಕ್ಕೆ ಬದುಕಿ ಕೆಲಸ ಮಾಡೋಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಚಿಂಚೋಳಿ ತಾಲೂಕಿನ ಪ್ರಾರಂಭ ಆಗಿದೆ ಅಂತಕ್ಕಂಥ ಒಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಿಂದ ಮೊಗ ತಾಂಡದಿಂದ ಹೋಗಿದ್ದಾರೆ, ರುಮ್ಮನಗುಡಿ ತಾಂಡದಿಂದ ಕೂಡ ಗೂಳಿ ಹೋಗ್ತಕ್ಕಂಥ ಪರಿಸ್ಥಿತಿ ಇದು ವಾಸ್ತವಿಕವಾಗಿ ಇವತ್ತು ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಸ್ವತಃ ನಮ್ಮೂರು ತಾಂಡ ರಟ್ಕಲ್ ತಾಂಡದಿಂದ ಕೂಡ ಜನ ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀವಿ. ಅಧಿಕಾರಿಗಳನ್ನು ಇವತ್ತು ಮನಗಂಡು ತಕ್ಷಣವೇ ಇವತ್ತು ಜಿಲ್ಲಾ ಪಂಚಾಯತಿ CO ಅವರು ಇವತ್ತು ಡೈರೆಕ್ಟ್ರಿಗೆ ಪತ್ರವನ್ನು ಬರೀಬೇಕು ಅಂತಕ್ಕಂಥದ್ದು ಇವತ್ತು ನಾವು ಅವರಿಗೂ ಕೂಡ ಒಂದು ಮನವಿ ಪತ್ರವನ್ನು ಸಲ್ಲಿಸಿ ಇವತ್ತು ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ, ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ರೆ ಹೋರಾಟ ಬಿಟ್ಟರೆ ಬೇರೆ ದಾರಿ ಇಲ್ಲ. ಚುನಾವಣೆ ನೀತಿ ಸಂಹಿತೆ ಇದ್ದರೂ ಕೂಡ ಇವತ್ತು ನಾವು ಚುನಾವಣೆ ನೀತಿ ಸಂಹಿತೆ ಕೆಲಸ ಮಾಡ್ತಕ್ಕಂಥ ಕೂಲಿಕಾರರನ್ನು ಇವತ್ತು ಯಾವುದೇ ಕಾರಣಕ್ಕೆ ಅದನ್ನು ನಾವು ಅರ್ಜಿ ಕೊಟ್ಟು ಪರ್ಮಿಷನ್ ತೊಗೊಂಡು ಹೋರಾಟ ಮಾಡ್ತಕ್ಕಂಥ ಬೀದಿಗಿಳಿತಕ್ಕಂಥ ಪರಿಸ್ಥಿತಿ ಅನಿವಾರ್ಯ ಆಗ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಇವತ್ತು ಒತ್ತಾಯನ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಸರ್. ಇದೇ 5ರಂದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಪುನರ್ಜೀರ್ಣೋದ್ಧಾರ ಮತ್ತು ವಾಸ್ತುಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ತಪೋನಿಧಿ ಸಾಂಬಶಿವ ಯೋಗೀಶ್ವರರ ಜಾತ್ರಾ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 5ರಂದು ಬೆಳಗ್ಗೆ 6 ಗಂಟೆಗೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಪುನರ್ಜೀರ್ಣೋದ್ಧಾರ ಮತ್ತು ವಾಸ್ತುಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಚಿಮಲಗೇರ ಮಹಾಂತ ಮಠದ ಶ್ರೀ ಶಟಸ್ಥಲ ಬ್ರಹ್ಮ ಕಾಯಕ ಯೋಗಿ
ಸಿದ್ದರಾಮ ಶಿವಾಚಾರ್ಯರು, ಕಡಗಂಚಿ ಕಟ್ಟಿಮಠದ ಶ್ರೀ ಶಟಸ್ಥಲ ಬ್ರಹ್ಮ ವೀರಭದ್ರ ಶಿವಾಚಾರ್ಯರು, ಬಡದಾಳದ ತೇರಿನ ಮಠದ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯರು, ಚಿಮ್ಮಣಗೇರ ಮಹಾಂತೇಶ್ವರ ಮಠದ ಶ್ರೀ ವೀರ ಮಹಂತ ಶಿವಾಚಾರ್ಯರು, ಪತಂಜಲಿ ಯೋಗ ಪೀಠದ ಶ್ರೀ ಭವರ್ಲಾಲ್ ಆರ್ಯ ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಜೊತೆಗೆ ಇನ್ನೊಂದು ಕಾರ್ಯಗಳನ್ನು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಪತಂಜಲಿ ಯೋಗ ಸಮಿತಿಯ ವತಿಯಿಂದ ಒಂದು ಹೊಸ ಕೇಂದ್ರವನ್ನು ಓಪನ್ ಮಾಡ್ತಾ ಇದ್ದೀವಿ. ಹೊಸ ಕೇಂದ್ರ ಅಂದ್ರೆ ಕಲಬುರಗಿಯಲ್ಲಿ ಸುಮಾರು ಇಲ್ಲಿಯವರೆಗೆ 35 ಕೇಂದ್ರಗಳು ಓಪನ್ ಆಗಿದೆ. ಅದರ ಜೊತೆಗೆ ಇನ್ನೊಂದು ಕೇಂದ್ರವು ಕೂಡ ಆ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲೇ ನಾವು ಒಂದು ಹೊಸ ಕೇಂದ್ರವನ್ನು, ಕಲಬುರಗಿಯಲ್ಲಿ ಸುಮಾರು 35 ಯೋಗ ಕೇಂದ್ರಗಳು ಉಚಿತವಾಗಿ ನಡೀತಾ ಇದೆ. ಇದರ ಜೊತೆಗೆ ಒಂದು ಹೊಸ ಕೇಂದ್ರ ಓಪನ್ ಮಾಡುವ ಸಲುವಾಗಿ ವಿಶೇಷವಾಗಿ ಅವತ್ತು ವಾಸ್ತು ಪೂಜೆ ಮತ್ತು ಹೋಮ ಹವನ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ಇಟ್ಟಿದ್ದಾರೆ. ಇದಕ್ಕಿಂತ ಮೊದಲು ಅಂದ್ರೆ 5:30ಯಿಂದ 7:30ವರೆಗೂ ಇದರ ಉದ್ಘಾಟನೆಯನ್ನ ಸಾಂಬ ಶಿವಯೋಗಿ ಶ್ರೀಗಳು ತಪೋರತ್ನ ಬಾಲ ತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರ್ಯರು ಹಾಗೂ ಚಿಣಕೆರೆಯ ಶ್ರೀ ವೀರ ಮಹಂತ ಶಿವಾಚಾರ್ಯರು ಮತ್ತು ನಮ್ಮ ಅಂತಾರಾಷ್ಟ್ರೀಯ ಯೋಗ ಗುರು ವರಿಷ್ಠ ರಾಜ್ಯ ಪ್ರಭಾರಿ ಪತಂಜಲಿ ಯೋಗ ಸಮಿತಿಯ ಶ್ರೀ ಭವರ್ಲಾಲ್ ಆರ್ಯಜಿಯವರು ಕೂಡ ಆ ಕಾರ್ಯಕ್ರಮದ ಉದ್ಘಾಟನೆಗೆ ಬರಲಿದ್ದಾರೆ ಮತ್ತು ಅವತ್ತಿನ ಯೋಗ ಕಾರ್ಯಕ್ರಮವನ್ನು ಕೂಡ ಅವರೇ ನಡೆಸಿಕೊಡ್ತಾರೆ. ಇದರ ಜೊತೆಗೆ ವಿಶೇಷವಾಗಿ ಅವತ್ತು ಹೋಮ ಹವನ ಮತ್ತು ಹೊಸ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶಟಸ್ಥಲ ಬ್ರಹ್ಮ ಕಾಯಕಯೋಗಿ ಸಿದ್ದರಾಮ ಶಿವಾಚಾರ್ಯರು ಹಾಗೂ ಶ್ರೀ ವೀರಭದ್ರ ಶಿವಾಚಾರ್ಯರು ಕಟ್ಟಿಮಠ ಕಡಗಂಚಿ, ಶ್ರೀ ಚನ್ನಮಲ್ಲ ಶಿವಾಚಾರ್ಯರು ತೇರಿನ ಮಠ ಬಡದಾಳ್ ಹಾಗೂ ವರಿಷ್ಠ ರಾಜ್ಯ ಪ್ರಭಾರಿಗಳಾದಂತಹ ಡಾಕ್ಟರ್ ಯೋಗಾಚಾರ್ಯ ಭವರ್ಲಾಲ್ ಆರ್ಯಜಿಯವರು ಇರ್ತಾರೆ ಮತ್ತು ಚಿಣಂಗರಿಯ ಶ್ರೀ ವೀರ ಮಹಂತ ಶಿವಾಚಾರ್ಯ. ಇವರ ವಿಶೇಷ ಎಂದ್ರೆ ಈ 30/3/2024ರಿಂದ ಮತ್ತು 9/4/2024ವರೆಗೆ ಮಹಾಪುರಾಣ ಮಹಾಂತ ಮಣಿವಾಳೇಶ್ವರ ಪುರಾಣ ಕೂಡ ದಿನನಿತ್ಯ 7:30ಯಿಂದ 8:30ವರೆಗೂ ನಡೀತಾ ಇದೆ. 9:30ವರೆಗೂ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಪುರಾಣ ಪ್ರವಚನ ಇದರ ಜೊತೆಗೆ ಈ ಬರುವ 9ನೇ ತಾರೀಕಿನಂದು ಶ್ರೀ ಮಲ್ಲಿಕಾರ್ಜುನ ದೇವರ ಪಲ್ಲಕ್ಕಿ ಮಹೋತ್ಸವ ಹಾಗೂ ಹರ ಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಜರುಗುವುದು. ಇವತ್ತು ವಿಶೇಷ ಏನಂದ್ರೆ ಚಿಣಕೆರೆ ಮಹಾಂತ ಗುಡ್ಡದಲ್ಲಿ ಜಾತ್ರಾ ಮಹೋತ್ಸವ ದಿವಸ ಕಡಬ ಬಜಿಯನ್ನು ಪ್ರಸಾದ ವ್ಯವಸ್ಥೆ ಮಾಡಿರಲ್ಲ, ಅದೇ ರೀತಿ ಇವತ್ತು ಈ ಪುರಾಣ ಮಂಗಲವಾದ ನಂತರ ಇವತ್ತು ಕಡಬ ಬಜಿ ಇದೆ. ನೀವೆಲ್ಲ ಪತ್ರಿಕಾ ರಂಗದ ಮಿತ್ರರು ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು, ಪ್ರಸಾದ ಸೇವಿಸಬೇಕು ಅಂತ ಒಂದು ವಿನಂತಿ ಇದೆ. ಇದರ ಜೊತೆಗೆ 5ನೇ ತಾರೀಕಿಗೆ ಇವತ್ತು ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಸುಮಾರು ಬೆಳಗ್ಗೆ 9 ಗಂಟೆಗೆ 500 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೂ ಕೂಡ ಬಹಳ ಅದ್ದೂರಿಯಾಗಿ ನಡೀತದೆ. ಒಟ್ಟಾರೆ ಸುಮಾರು 24 ವರ್ಷಗಳಿಂದ ಸತತವಾಗಿ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವದ ಸಮಿತಿ ವತಿಯಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದರ ವಿಚಾರ ಏನಂದ್ರೆ ಇದೊಂದು ವಿಶೇಷ ಏನಂದ್ರೆ ವಾಗ್ಮಿಗಳು ಮತ್ತು ಅತ್ಯಂತ ಈ ಪೌರಾಣಿಕ ಆಗಿರ್ಬೋದು ಆಧ್ಯಾತ್ಮಿಕವಾಗಿರ್ಬೋದು ಅಂತ ವೀರ ಮಹಂತ ಶಿವಾಚಾರ್ಯರು ಪುರಾಣ ಸುಮಾರು 30ನೇ ತಾರೀಕಿನಿಂದ ನಡೀತಾ ಇದೆ. ಸಾಕಷ್ಟು ಜನ ಸುಮಾರು 200, 300, 500ಕ್ಕಿಂತ ಹೆಚ್ಚು ಜನ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಪುರಾಣ ಕಾರ್ಯಕ್ರಮ ಕೂಡ ಬಂದಂಗಾಗ್ತದ, ತಾವು ಕೂಡ ಅದರ ಶುದ್ಧಿಯನ್ನು ಕೂಡ ಮಾಡ್ದಂಗಾಗ್ತದೆ. ಅದಕ್ಕೆ ವಿಶೇಷವಾಗಿ ಇವತ್ತು ಕಡಬ ಬಜಿ ಪ್ರಸಾದ ಸೇವೆ ಇದೆ, ಅದು ಯಾರು ಮಿಸ್ ಮಾಡಿದ್ರೆ ಆ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಪ್ರಸಾದ ಸೇವಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಇದರ ಜೊತೆಗೆ ಎಲ್ಲಾ ಪತ್ರಿಕಾ ರಂಗದ ಮಿತ್ರರಿಗೆ ಇನ್ನೊಂದು ವಿಶೇಷ ಏನಂದ್ರೆ ಈ 5ನೇ ತಾರೀಕಿಗೆ 6 ಗಂಟೆಯಿಂದ 7:30ವರೆಗೂ ನಮ್ಮ ರಾಜ್ಯ ಪ್ರಭಾರಿಗಳಾದ ಯೋಗಾಚಾರ್ಯ ಭವರ್ಲಾಲ್ ಆರ್ಯಜಿಯವರು ವಿಶೇಷ ಯೋಗ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಜಾಯಿಂಟ್ ಪೇನ್ ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ಅನೇಕ ಕ್ರಾನಿಕ್ ಡಿಸೀಸ್ಗಳಾಗಿವೆ. ಇದರ ಬಗ್ಗೆ ನಾವು ಮನೆಯಲ್ಲೇ ನಮ್ಮ ಮನೆಯ ಔಷಧಿಗಳ ಮುಖಾಂತರ ಯಾವ ರೀತಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು, ಅದರ ವಿಶೇಷತೆ ಏನು, ಮತ್ತೆ ನಾವೆಲ್ಲ ಒಂದು ವಿಶೇಷ ಏನಂದ್ರೆ ಜನಸಾಮಾನ್ಯರಿಗೆ ಯಾವ ರೀತಿ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋದರ ಒಂದು ಸಂಕಲ್ಪ ಇಟ್ಕೊಂಡು ಪ್ರತಿ ಯೋಗ ಕೇಂದ್ರಗಳಲ್ಲೂ ಕೂಡ ಉಚಿತವಾಗಿ ಯೋಗವನ್ನು ನಾವು ಕಲಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದು ಕೆಲ ದಿನಗಳಲ್ಲಿ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಪ್ರಚಾರದ ಕಣಕ್ಕೆ ಇಳಿಯಲಿದೆ ಎಂದು ಜೆಡಿಎಸ್ನ ಜಿಲ್ಲಾ ಘಟಕದ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ತಿಳಿಸಿದರು. ಲೋಕಸಭಾ ಚುನಾವಣೆಯ ಮೈತ್ರಿ ಹಿನ್ನೆಲೆಯಲ್ಲಿ ಬುಧವಾರ ಕಲಬುರಗಿಯ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಪಕ್ಷದ ಪದಾಧಿಕಾರಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆ ನಡೆಸಿ ಮಾತನಾಡಿದರು. ಅದಕ್ಕಾಗಿ ಬರಕ್ಕಾಗಿಲ್ಲ. ಆದರೂ ಕೂಡ ಪಕ್ಷದ ಎಲ್ಲ ವರಿಷ್ಠರು, ನಾಯಕರುಗಳು, ಹಿರಿಯರು ಎಲ್ಲರೂ ಕೂಡ ಇವತ್ತು ತಾಯಂದಿರು
ಏನು ಬಂದಿದ್ದೀರಿ ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ MP ಚುನಾವಣೆಯಲ್ಲಿ ನಮ್ಮ ಪಾತ್ರ ಏನು ಅಂತೇಳಿ ಬಹಳಷ್ಟು ಜನರಿಗೆ ಗೊತ್ತಾಯಿತು. ಅದು ಮೊನ್ನೆ ಒಂದು ಸಾಮಾನ್ಯ ಸಮಿತಿ ಏನು ಮೀಟಿಂಗ್ ಆಯಿತು ಬೆಂಗಳೂರಲ್ಲಿ, ನನ್ನನ್ನು ಕೂಡ ಕರೆದಿದ್ರು, ನಾನು ಹೋಗಿದ್ದೆ. ಅನೇಕ ವಿಚಾರಗಳನ್ನ ಅಲ್ಲಿ ಎರಡೂ ಪಕ್ಷದ ವರಿಷ್ಠರು ನಾಯಕರುಗಳು ನಮಗೆ ಒಂದು ಸಂದೇಶ ರವಾನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ಅದೇ ತರ ಸಭೆಗಳನ್ನ ನಡಿಬೇಕಂತೇಳಿ ಏನು ಅವರು ಒಂದು ಸೂಚನೆ ಕೊಟ್ಟಿದ್ದಾರೆ. ಅದೊಂದು ಪೂರ್ವಭಾವಿ ಸಭೆ ಕರೆದು 7ನೇ ತಾರೀಕಿಗೆ ಅಥವಾ 6ನೇ ತಾರೀಕಿಗೆ ಮಾಡ್ತಾರೋ ಗೊತ್ತಿರೋ, ಬಟ್ 7ನೇ ತಾರೀಕು ಅಂತ ಹೇಳಿದ್ದಾರೆ. BJP ಅವರು ಮತ್ತು ಜನತಾದಳ ಪಕ್ಷದ ಎಲ್ಲ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ನನ್ನ ಒಂದು ಕಳಕಳಿ ಮನವಿ ಇದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ವರಿಷ್ಠರು ಕೂಡ ಬರ್ತಾರೆ ಮತ್ತು BJP ಅವರ ವರಿಷ್ಠರು ಕೂಡ ಬರ್ತಾರೆ. ಏನು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಮತ್ತು ನೀವು ಯಾವ ಥರ ಚುನಾವಣೆ ಎದುರಿಸಬೇಕು ಮತ್ತು ನಮ್ಮ ಪಾತ್ರ ಏನಿರುತ್ತೆ ಎಂಬುದು ಒಂದು ಕ್ಲಿಯರಿಟಿಯನ್ನ ಆ ಒಂದು ಸಭೆಯಲ್ಲಿ ನಮಗೆಲ್ಲರಿಗೂ ಗೊತ್ತಾಗ್ತದೆ ನಮ್ಮ ಮಾತನ್ನು ಕೂಡ ಹೇಳಲು ಇಚ್ಛೆ ಪಡ್ತೇನೆ. ಯಾಕಂದ್ರೆ ಬಹಳ ಜನರಿಗೆ JDS ಮತ್ತು BJP ಅಲಯನ್ಸ್ ಆಗಿದೆ, ಬಟ್ ನಮ್ಮ ಕೆಲಸ ಏನಂಬುದು ಇಲ್ಲಿವರೆಗೆ ವಿವರವಾಗಿ ಯಾರು ಕೂಡ ಹೇಳಿಲ್ಲ. ಅದಕ್ಕಾಗಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ತಮಗೆ ಒಂದು ಆಶ್ವಾಸನೆ ಕೊಡ್ತೀನಿ. ಪ್ರತಿಯೊಬ್ಬರು ಯಾರು ನಮ್ಮ ಪಕ್ಷದವರು ಇವತ್ತು ಸ್ವಾಭಿಮಾನದಿಂದ ಇಲ್ಲಿವರೆಗೆ ಏನು ಪಕ್ಷದಲ್ಲೇ ಇದ್ದು ಅನೇಕ ನಿಮ್ಮದೇ ಆದಂತ ಒಂದು ಏನು ಛಾಪವನ್ನು ಮೂಡಿಸಿದ್ರಿ, ಅದಕ್ಕೆ ಭಂಗ ಆಗಲಾರ್ದಂಗ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಕೈಲಾದಷ್ಟು ಸಹಾಯ ಇವತ್ತು ಇಲ್ಲಿನ ಏನು ಅಭ್ಯರ್ಥಿ ಉಮೇಶ್ ಜಾಧವ್ ಇದ್ದಾರೆ ಅವರ ಕೈ ಬಲಪಡಿಸಲೇ ನಾವು ಕೂಡ ಪಾತ್ರ ಆಗೋ ನಮ್ಮ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಬಹಳಷ್ಟು ವಿಚಾರಗಳು ತಮಗೆಲ್ಲರಿಗೂ ಗೊತ್ತಿದೆ. ದೇವೇಗೌಡರಾಗ್ಲಿ ಇವತ್ತು ಕುಮಾರಸ್ವಾಮಿ ಅವರಾಗ್ಲಿ ಹಿಂದೆನೂ ಕೂಡ BJP ಅವ್ರ ಜೊತೆ ಮುಖ್ಯಮಂತ್ರಿ ಆಗಿದ್ದು ಕುಮಾರಣ್ಣವರು ತಾವು ಕೂಡ ನೋಡಿದ್ರು. ಅದರಲ್ಲಿ ನಮ್ಮದೇ ಒಂದು ಕೆಲವೊಂದು ಲೋಪದೋಷ ಆಗಿರೋದಕ್ಕಾಗಿ ಪಕ್ಷ ಇವತ್ತು ಇಲ್ಲಿವರೆಗೆ ಹಿನ್ನಡೆಯನ್ನ ನೋಡ್ತಾ ಇದೀವಿ ಅಂತ ಕೂಡ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಈಗ ಕಾಂಗ್ರೆಸ್ದವರಿಗೆ ಭಯ ಹುಟ್ಟಿದೆ. ಮತ್ತೆ ಈ ಎರಡೂ ಪಕ್ಷಗಳು ಮಿಲನವಾಗಿದ್ದಾರೆ, ಇವತ್ತು ಅಲಯನ್ಸ್ ಆಗಿದ್ದಾರೆ. ಶಕ್ತಿಶಾಲಿಯಾಗಿ ಖಂಡಿತವಾಗಿ 28ಕ್ಕೆ 28 ಅಭ್ಯರ್ಥಿಗಳನ್ನ ಕೂಡ ಇವತ್ತು ಗೆಲ್ಸಂತ ಪ್ರಾಮಾಣಿಕ ಪ್ರಯತ್ನ ಜನತಾದಳ ಪಕ್ಷ ಮತ್ತು BJP ಪಕ್ಷ ಜಂಟಿಯಾಗಿ ಮಾಡಲಿದ್ದೇವೆ ಎಂಬ ಒಂದು ಸಂದೇಶ ಇವತ್ತು ಎಲ್ಲ ಮಾಧ್ಯಮದವರು ಆಗಲಿ ಇವತ್ತು ಎಲ್ಲ ಜನ ಇದ್ರ ಬಗ್ಗೆ ಖುಷಿಯನ್ನ ಪಡ್ತಾ ಇದ್ದಾರೆ ವಿನ ಯಾರು ಕೂಡ ಇದಕ್ಕೆ ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ. ಆದ ಕಾರಣ ನಮ್ಮ ಕರ್ತವ್ಯ ನಾವೆಲ್ಲರೂ ಒಗ್ಗೂಡಿ ಅದು ಒಂದು ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಆಹ್ವಾನ ಮಾಡ್ತೀವಿ. ಇವಾಗ ಸಮಯ ಬಹಳ ಆಗಿದೆ, ಅದಕ್ಕೆ ಪಕ್ಷದವರು ಬಹಳಷ್ಟು ಜನ ಹೋಗಿದ್ದಾರೆ, ಇನ್ನೂ ಅನೇಕ ವಿಚಾರಗಳನ್ನ ಮಾತಾಡಬೇಕಾಗಿತ್ತು. ಇರಲಿ, ಇನ್ನೊಂದು ಸಭೆಯನ್ನು ಕೂಡ ಆ ಸಭೆಯಲ್ಲಿ ಕೂಡ ತಮ್ಮೆಲ್ಲರಿಗೂ ಕೂಡ ಅವಕಾಶ ಇರುತ್ತೆ. ಯಾರಿಗೇನಾದರೂ ತೊಂದರೆ ಇತ್ತು, ನಿಮ್ಮ ಒಂದು ಏರಿಯಾಗಳಲ್ಲಿ ನಿಮ್ಮ ನಿರ್ಲಕ್ಷ್ಯನೆ ಮಾಡ್ತಾ ಇದ್ದಾರೆ BJPದವರಾಗ್ಲಿ ಅಥವಾ ಅಲ್ಲಿನ ನಾಯಕರಾಗ್ಲಿ, ನಮ್ಮ ಜನತಾದಳ ಪಕ್ಷದವರಿಗೆ ನಿಷ್ಕಾಳಜಿ ಅಥವಾ ನಿರ್ಲಕ್ಷ್ಯ ಮಾಡಿದ್ರೆ ತಾವು ದಯಮಾಡಿ ನಮ್ಮನ್ನು ತಿಳಿಸಿ, ನಾವು ಅವರಿಗೆ ಅವರ ಅಧ್ಯಕ್ಷರ ಮುಖಾಂತರ ನಾವು ಅವರಿಗೆ ಯಾವ ಥರ ಸೂಚನೆ ರವಾನೆ ಮಾಡಬೇಕು ಅದೊಂದು ಕೆಲಸ ನಾನು ಮಾಡ್ತೀನಿ. ಈ ಚುನಾವಣೆ ಆದ್ಮೇಲೆ ನಮಗೆ ಬಾಡಿ ರಚನೆ ಮಾಡೋಂಥೇಳಿ ಏನು ನಮ್ಮ ವರಿಷ್ಠರು ಹೇಳಿದ್ದಾರೆ, ಅದಕ್ಕಾಗಿ ನಾನು ತಡೆ ಹಿಡಿದಿದ್ದೀನಿ. ಇಲ್ಲಾಂದ್ರೆ ಇಲ್ಲಿವರೆಗೆ ನಮ್ಮ ಸಂಪೂರ್ಣ ಬಾಡಿನೂ ಕೂಡ ರಚನೆ ಆಗ್ತಿತ್ತು. ನಮ್ಮ ಪ್ರಯಾಣ ಕೂಡ ಪ್ರತಿ ತಾಲೂಕದಲ್ಲಿ ಹೋಗ್ಬೇಕಂತ ನಾನು ಹಿಂದೆ ಹೇಳಿದ್ದೆ, ಅದನ್ನು ಕೂಡ ಮಾಡ್ತಿದ್ದೆ. ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಪಕ್ಷದ ಒಂದು ಸಂದೇಶ ಚುನಾವಣೆ ಆದ್ಮೇಲೆ ಒಂದು ಏನು ಜನತಾದಳ ಪಕ್ಷದ ಒಂದು ಬಾಡಿ ರಚನೆ ಅವಾಗೆ ಮಾಡಿ ಅಂತ ಏನು ಸಂದೇಶ ರವಾನೆ ಮಾಡಿದ್ದಾರೆ, ಅದಕ್ಕಾಗಿ ತಡೆ ಹಿಡಿದಿದ್ದೀವಿ. ಅದಕ್ಕೆ ಯಾರು ಕೂಡ ಇದಕ್ಕೆ ಡಿಲೇ ಆಗಿದೆ ಅಥವಾ ವಿಳಂಬ ಆಗ್ತದೆ ಅಂತ ಅನ್ಯತೆ ಬಯಸ್ಬಾರ್ದು. ಎಲ್ಲರೂ ಇದ್ದಂಥವ್ರು ಇವತ್ತು ಪಕ್ಷದಲ್ಲಿ ಅಧ್ಯಕ್ಷರೇ, ಇವತ್ತು ಎಲ್ಲರೂ ಇದ್ದಂಥವ್ರು ಪಕ್ಷದ ಎಲ್ಲ ಹುದ್ದೆಗಳು ತಮ್ಮದೇ ಅಂತ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಿ, ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ಸಾಮಾನ್ಯ ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡ ಸಾಹೇಬ್ರೇ ಆಗಲಿ ನಮ್ಮ ಪಕ್ಷಕ್ಕಾಗಲಿ ಬೇಕಾಗಿದೆ. ಅನೇಕ ವಿಷಯಗಳು ನಾವು ನೀವು ಮುಂದೆ, ಯಾಕಂದ್ರೆ ಇನ್ನೂ ನಮಗೆ ಸಮಯ ಜಾಸ್ತಿ ಇದೆ, ಅನೇಕ ಚುನಾವಣೆ ಮುಂದೆ ನಾವು ಎದುರಿಸಲಿದ್ದೀವಿ. ಜನತಾದಳದವರು ಇವತ್ತು BJP ಜಂಟಿಯಾಗಿ ಇವತ್ತು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಸೊಸೈಟಿ ಚುನಾವಣೆಗಳಾಗಿರ್ಬೋದು, ಈ ನಮ್ಮ ಚುನಾವಣೆ ಮೇಯರ್ ಚುನಾವಣೆ ಕೂಡ ಬರ್ತಾ ಇದೆ.
ಇವತ್ತು ನಮ್ಮ ಅಭ್ಯರ್ಥಿಗಳು 4 ಜನ ಇದ್ದಾರೆ. ಅವರಿಲ್ಲದೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಮೇಯರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನ ಕೂಡ ನಾವೆಲ್ಲರೂ ಗಮನದಲ್ಲಿಟ್ಟುಕೊಂಡು ಪಕ್ಷದ ಒಂದು ಹಿತದೃಷ್ಟಿಗಾಗಿ ಪಕ್ಷದ ಒಂದು ಇವತ್ತು ಯಾವ ಥರ ಹಿಂದೆ ನಾವು ಮೇಲ್ಮಟ್ಟದಲ್ಲಿದ್ದೀವಿ ಅದೇ ಥರ ನಾವೆಲ್ಲರೂ ಹೋಗೋಣ, ಸಾಗೋಣ. ಎಲ್ಲರೂ ಇವತ್ತು ಮನದಲ್ಲಿ ಏನಿದ್ದಂಥ ಮಾತುಗಳನ್ನ ದಯಮಾಡಿ ತಾವು ನೇರವಾಗಿ ನನ್ನನ್ನು ಹೇಳ್ಬೋದು. ಯಾರು ಕೂಡ ಏನಾದರೂ ಹೇಳಿದಂತ ತಿಳ್ಕೊತಾರ, ಅಥವಾ ಇವನಿಗೆ ಹೇಳ್ಬೇಕು, ಅವನಿಗೆ ಹೇಳ್ಬೇಕು, ಇಲ್ಲಾಂದ್ರೆ ನಾನು ಪಿ ಹಣಮೈಗೆ ಹೇಳ್ಬೇಕು, ಇವೆಲ್ಲ ನೀವು ತಲೆ ತೆಗೆದಾಕ್ರಿ. ಡೈರೆಕ್ಟ್ ಆಗಿ ನನಗೆ ನೀವು ಹೇಳ್ಬೋದು ಎಂಬ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಒಂದು ಏನು ಯಾತ್ರ ನಾವು ಕರೆದಾಗ ನೀವೆಲ್ಲರೂ ಬರ್ತೀರಿ. ವಿಶೇಷ ಇವತ್ತು ಆಯಂದರೆಲ್ಲ 4 ಗಂಟೆ. ಈ ಸಭೆಯಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್, ಮುಖಂಡರಾದ ಬಸವರಾಜ ಬಿರಿಬಿಟ್ಟಿ, ಕೃಷ್ಣಾರೆಡ್ಡಿ, ಸಿದ್ದಣ್ಣ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಬಿಜಾಪುರ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಅವರು ಬಂಜಾರ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುವುದು ಖಂಡನೀಯವಾಗಿದೆ ಎಂದು ಗೋರಸೇನಾ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಮಾನಸಿಂಗ ಚೌಹಾಣ್ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜಾಪುರದ ಹಾಲಿ ಸಂಸದರಾದ ರಮೇಶ್ ಜಿಗಜಿಣಗಿ ಅವರು ಇತ್ತೀಚಿನ ತಮ್ಮ ಚುನಾವಣೆ ಪ್ರಚಾರದ ಸಭೆಯಲ್ಲಿ ಬಂಜಾರ ಜನಾಂಗದವರು ಯಾರಿಗಾದರೂ ಮತ ನೀಡಲಿ, ಅವರ ಮತ ನಾವೇನು ಕೇಳಿಲ್ಲ, ಅವರ ಮತ ನಮಗೆ ಬೇಕಾಗಿಲ್ಲ ಎಂದು ಅಸಡ್ಡೆಯಿಂದ ಹೇಳಿಕೆ ನೀಡಿದ್ದಾರೆ. ಅವರ ಹೇಳಿಕೆಯ ತುಣುಕು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ರಮೇಶ್ ಜಿಗಜಿಣಗಿ ಅವರು ತಮ್ಮ ಹೇಳಿಕೆಯಂತೆ 2024ರ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಬಿಜಾಪುರ ಕ್ಷೇತ್ರದ ಬಂಜಾರ ಜನಾಂಗದ ಯಾವುದೇ ತಾಂಡದಲ್ಲಿ ಕಂಡು ಬರಬಾರದು ಎಂದು ಗೋರಸೇನಾ ರಾಷ್ಟ್ರೀಯ ಸಂಘಟನೆ ವತಿಯಿಂದ ಎಚ್ಚರಿಕೆ ನೀಡಲಾಯಿತು. ಬಿಜಾಪುರ ಲೋಕಸಭಾ ಅಭ್ಯರ್ಥಿ ಶ್ರೀ ರಮೇಶ್ ಜಿಗಜಿಣಗಿ ಬಂಜಾರ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಎಚ್ಚರಿಕೆ ಘೋಷಣೆ. ಸಾರಾಂಶ: ಬಿಜಾಪುರದ ಹಾಲಿ ಸಂಸದರಾದ ಶ್ರೀ ರಮೇಶ್ ಜಿಗಜಿಣಗಿ ಇತ್ತೀಚಿನ ತಮ್ಮ ಚುನಾವಣಾ ಪ್ರಚಾರದ ಸಭೆಯಲ್ಲಿ ಬಂಜಾರ ಜನಾಂಗದವರು ಯಾರಿಗಾದರೂ ಮತ ನೀಡಲಿ, ಅವರ ಮತ ನಾವೇನು ಕೇಳಿಲ್ಲ, ಅವರ ಮತ ನಮಗೆ ಬೇಕಾಗಿಲ್ಲ ಎಂದು ಅಸಡ್ಡೆಯಿಂದ ಹೇಳಿಕೆ ನೀಡಿರುತ್ತಾರೆ. ಅವರ ಹೇಳಿಕೆಯ ತುಣುಕು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಶ್ರೀ ರಮೇಶ್ ಜಿಗಜಿಣಗಿರವರು ತಮ್ಮ ಹೇಳಿಕೆಯಂತೆ 2024ರ ಲೋಕಸಭಾ ಸಭೆ ಚುನಾವಣೆಯ ಪ್ರಚಾರಕ್ಕೆ ಬಿಜಾಪುರ ಕ್ಷೇತ್ರ ಬಂಜಾರ ಜನಾಂಗದ ಯಾವುದೇ ತಾಂಡದಲ್ಲಿ ಕಂಡು ಬರಬಾರದು ಎಂದು ಗೋರಸೇನಾ ರಾಷ್ಟ್ರೀಯ ಸಂಘಟನೆ ಎಚ್ಚರಿಸುತ್ತಿದೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಇಂದು ಬೆಳ್ಳಂಬೆಳಗ್ಗೆ ಮತಬೇಟೆಗೆ ಇಳಿದರು. ನಗರದಲ್ಲಿ ಇಂದು ಕಾಂಗ್ರೆಸ್ ಭದ್ರಕೋಟೆ ಆಗಿರೋ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲಿ ಮತಬೇಟೆ ಆರಂಭಿಸಿದರು. ಸೆಟಲ್ಮೆಂಟ್ ಗಂಗಾಧರ ನಗರದಲ್ಲಿ ಬೂತ್ ಅಧ್ಯಕ್ಷರ ಮನೆಗೆ ಭೇಟಿ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರತಿ ಬೆಳಗಿ ಜೋಶಿ ಅವರನ್ನು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಪ್ರಚಾರ ವೇಳೆಯಲ್ಲಿ ಜೋಶಿ ತಮಟೆ ಬಾರಿಸುವುದರ ಮೂಲಕ ಎಲ್ಲರ ಗಮನ ಸೆಳೆದರು. ಈ ವೇಳೆಯಲ್ಲಿ ಶಾಸಕರಾದ ಅರವಿಂದ ಬೆಲ್ಲದ್, ಮಹೇಶ ತೆಂಗಿನಕಾಯಿ ಇಸ್ಸಾತ್ ನೀಡಿದರು. ವೈಕೆ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ದಾಖಲೆ ಇಲ್ಲದ ಅಕ್ರಮವಾಗಿ ವಿವಿಧ ಕಂಪನಿಯ ತಂಬಾಕು ಮತ್ತು ಸಿಗರೇಟುಗಳು ಚಿಂಚೋಳಿಯಲ್ಲಿ ಸಾಗಿಸುತ್ತಿರುವ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತ ಮಿರ್ಯಾಣ್ ಚೆಕ್ ಪೋಸ್ಟ್ ಬಳಿ ವಾಹನ ತಪಾಸಣೆ ನಡೆಸಿ ವಶಕ್ಕೆ ಪಡೆಯಲಾಗಿದೆ. ಚಿಂಚೋಳಿ ತಾಲೂಕಿನ ಗಡಿಭಾಗದ ಮಿರ್ಯಾಣ್ ಚೆಕ್ ಪೋಸ್ಟ್ನಲ್ಲಿ ತೆಲಂಗಾಣದ ತಾಂಡೂರಿನಿಂದ ದಾಖಲೆ ಇಲ್ಲದ ಅಕ್ರಮವಾಗಿ ವಿವಿಧ ಕಂಪನಿಯ ತಂಬಾಕು ಮತ್ತು ಸಿಗರೇಟುಗಳು ಚಿಂಚೋಳಿ ತಾಲೂಕಿನ
ವರೆಗೆ ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತ ಮೀರಿಯಾನ್ ಚೆಕ್ ಪೋಸ್ಟ್ ಬಳಿ ವಾಹನ ತಪಾಸಣೆ ಮಾಡಿದಾಗ ಅಕ್ರಮ ತಂಬಾಕು ಮತ್ತು ಸಿಗರೇಟುಗಳು ವಾಹನದಲ್ಲಿ ಪತ್ತೆಯಾಗಿದ್ದು ಅಂದಾಜು 1,35,000 ರೂಪಾಯಿ ಮೊತ್ತದ ತಂಬಾಕು ಮತ್ತು ಸಿಗರೇಟುಗಳು ಹಾಗೂ 7 ಲಕ್ಷ ರೂಪಾಯಿ ಮೊತ್ತದ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ. ಈ ಪ್ರಕರಣವು ಮೀರಿಯಾಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಇಂದಿನ ಯುವಕ ಯುವತಿಯರು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಲು 100% ಕಠಿಣ ಪರಿಶ್ರಮ ಹಾಕಬೇಕು. ಆಗ ಮಾತ್ರ ಗೆಲುವು ನಮ್ಮದಾಗುತ್ತದೆ ಎಂದು ಟೀಮ್ ಇಂಡಿಯಾದ ಆಟಗಾರ್ತಿ ಕಲಬುರಗಿಯ ಕುವರಿ ಶ್ರೇಯಾಂಕ ಪಾಟೀಲ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಬುಧವಾರ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಅವರು, ಜೀವನದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತದೆ. ಅವುಗಳನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ರೂಢಿಸಿಕೊಳ್ಳಬೇಕು. ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಮೂಲಕ ನೀವು ಕಂಡ ಕನಸುಗಳನ್ನು ಸಾಕಾರಗೊಳಿಸಬೇಕು. ಆದ್ದರಿಂದ 100% ಪರಿಶ್ರಮ ಅಗತ್ಯ ಎಂದು ಸಲಹೆ ನೀಡಿದರು. ನಾನು ಸಹ ನಿಮ್ಮ ವಯಸ್ಸಿನವಳಾಗಿದ್ದೇನೆ. ವಿರಾಟ್ ಕೊಹ್ಲಿ ಅಂತಹ ಶ್ರೇಷ್ಠ ಆಟಗಾರರನ್ನ ಭೇಟಿ ಮಾಡಿದ ಮೇಲೆ ಮನಸ್ಥಿತಿ ಬದಲಾಗಿ ಕ್ರಿಕೆಟ್ ನಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗಿದೆ. ನೀವೆಲ್ಲರೂ ನಿಮ್ಮ ಇಷ್ಟದ ಕ್ಷೇತ್ರವನ್ನ ಆಯ್ಕೆ ಮಾಡಿ ಅದರ ಮೇಲೆ ನಿರಂತರ ಶ್ರಮ ಹಾಕಿ ಎಂದರು. ಬಟ್ ಥ್ಯಾಂಕ್ ಯು ಫಾರ್ ದಟ್ ವಿಡಿಯೋ. ತುಂಬಾನೇ ಸ್ಪೆಷಲ್ ಮೂಮೆಂಟ್ ನನಗೆ, ಯಾಕಂದ್ರೆ ಎಲ್ಲರೂ ಮಾತಾಡ್ತಿದ್ದೀನಿ, ನಾನು ಎಲ್ಲರೂ ಕರೀತಾ ಇದ್ದಾರೆ ನನಗೆ, ಬಟ್ ಈ ಥರ ನನಗೆ ಯಾವತ್ತೂ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡಿರಲಿಲ್ಲ. ಸೊ ಅದಕ್ಕೆ ಥ್ಯಾಂಕ್ ಯು ಫಸ್ಟ್. ಆಮೇಲೆ ಎಲ್ಲರೂ ಮಕ್ಕಳು ನೋಡಿಬಿಟ್ಟು ನನ್ನ ಏಜ್ ಹುಡುಗರು ಹುಡುಗಿ ನೋಡ್ಬಿಟ್ಟು ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ನನಗೂ ನಿನ್ನ ಥರನೇ ಇದ್ದೆ, ಯಾವಾಗ ವಿರಾಟ್ ಕೊಹ್ಲಿ ಮೀಟ್ ಆಗ್ತಿದೆ ಅಥವಾ ಬಿಗ್ ಸ್ಟಾರ್ಸ್ನ ಮೀಟ್ ಆಗ್ತಿದೆ. ಇವನ್ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಮೀಟ್, ಟೇಕ್ ಫೋಟೋಸ್, ಸೆಲ್ಫೀಸ್. ಬಟ್ ನಿಮ್ಗೆಲ್ಲರಿಗೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಯಾವುದೇ ಫೀಲ್ಡ್ ಚೂಸ್ ಮಾಡಿ, ಬಿ ಇಟ್ ಸ್ಪೋರ್ಟ್ಸ್, ಬಿ ಇಟ್ ಎಜುಕೇಷನ್, ಎನಿಥಿಂಗ್, ಫುಲ್ 100% ಕಮಿಟ್ಮೆಂಟ್ ಇರಲಿ. ಆ ಹಾರ್ಡ್ ವರ್ಕ್, ಆ ಡೆಡಿಕೇಶನ್, ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಬಟ್ ಐ ಥಿಂಕ್ ಪೇಷನ್ಸ್ ಇಸ್ ವಾಟ್ ಮ್ಯಾಟರ್ಸ್ ಅ ಲಾಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಆಲ್ವೇಸ್ ಹ್ಯಾವ್ ದಟ್ ಸ್ಮೈಲ್ ಆನ್ ಯುವರ್ ಫೇಸ್ ಆ್ಯಂಡ್ ನೆವರ್ ಗಿವ್ ಅಪ್ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಕರ್ತಿದ್ದಕ್ಕೆ ಆ್ಯಂಡ್ ನಿಮ್ಮನ್ನೆಲ್ಲ ಮೀಟ್ ಆಗಿದ್ದಕ್ಕೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಎಸ್ಪೆಷಲಿ ದಟ್ ವಿಡಿಯೋ ಮೇಡ್ ಮೈ ಡೇ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಫೌಜಿಯಾ ತನರುಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ಷಯ್ ಹಾಕೆ, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ ಅವರು ಸ್ವಾಗತಿಸಿದರು. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಸಮದ್ ಪಟೇಲ್, ಜಿಲ್ಲಾ ಪಂಚಾಯತ್ ಸಿಒ ಬನ್ವರ್ ಸಿಂಗ್ ಮೀನಾ, ಪಾಲಿಕೆ ಆಯುಕ್ತ ಭುವನೇಶ್ ದೇವಿದಾಸ್ ಪಾಟೀಲ್, ಶ್ರೇಯಾಂಕ್ ಪಾಟೀಲ್ ಅವರ ತಂದೆ ರಾಜೇಶ್ ಪಾಟೀಲ್, ತಾಯಿ ಅಮೃತ ಗೌಡ ಪಾಟೀಲ್, ಕೋಚ್ ಅರ್ಜುನ್ ಸೇರಿದಂತೆ ಅನೇಕರು ಇದ್ದರು. ಇನ್ನು ಇದೇ ವೇಳೆಯಲ್ಲಿ ವಿದ್ಯಾರ್ಥಿಗಳು ಶ್ರೇಯಾಂಕ್ ಅವರನ್ನು ಕಂಡು ಆರ್ಸಿಬಿ ಅನ್ನುತ್ತಾ ಈ ಸಲ ಕಪ್ ನಮ್ದೆ ಎಂದು ಜಯ ಘೋಷ ಕೂಗಿ ಸಂಭ್ರಮಿಸಿದರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಣ ಗ್ರಾಮದಲ್ಲಿ ಕೊಳವೆ ಬಾವಿಗೆ ಬಿದ್ದಿದ್ದ 2 ವರ್ಷದ ಮಗು ಸಾತ್ವಿಕ್ನನ್ನು ಕೊನೆಗೂ ರಕ್ಷಣೆ ಮಾಡಲಾಗಿದೆ. ಸತತ 20 ಗಂಟೆಗಳಿಗೂ ಹೆಚ್ಚು ಕಾಲ ನಡೆದ ಕಾರ್ಯಾಚರಣೆಯ ಬಳಿಕ ಸುರಕ್ಷಿತವಾಗಿ ಮಗುವನ್ನು ಹೊರತೆಗೆಯುವಲ್ಲಿ ರಕ್ಷಣಾ ಪಡೆ ಯಶಸ್ವಿಯಾಗಿದೆ.
2 ವರ್ಷದ ಸಾತ್ವಿಕ್ ಮುಜುಗೊಂಡ ತೆರೆದ ಕೊಳವೆ ಬಾವಿಗೆ ಬಿದ್ದಿರುವ ಮಗು. ಆಟವಾಡಲು ಹೋಗಿದ್ದ ವೇಳೆಯಲ್ಲಿ ಮಗು ಕೊಳವೆ ಬಾವಿಗೆ ಬಿದ್ದಿದೆ. 20 ಗಂಟೆಗಳ ನಿರಂತರ ಹೋರಾಟದಲ್ಲಿ ಸಾತ್ವಿಕ್ ನನ್ನು NDRF ತಂಡ ಹೊರತೆಗೆದು ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. 20 ಅಡಿ ಆಳದಲ್ಲಿ ಸಾತ್ವಿಕ್ ಸಿಲುಕಿದ್ದನು ಎಂದು ಹೇಳಲಾಗುತ್ತಿದೆ. ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಅತ್ಯಂತ ಸುರಕ್ಷಿತ ಮತ್ತು ಮಾಲಿನ್ಯ ರಹಿತ ಇಂಧನ ಆಗಿದೆ ಎಂದು ಗ್ರಾಹಕ ದಕ್ಷತಾ ಕಲ್ಯಾಣ ಫೌಂಡೇಶನ್ನ ಚೇತನ್ ಕುಮಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಪ್ರತಿಯೊಂದು ಮನೆಯಲ್ಲಿ ಅಡುಗೆಗೆ ಸಿಲಿಂಡರ್ ಬಳಸುತ್ತಾರೆ. 70% ನಾಗರಿಕರು ಇದನ್ನು ಬಳಸುತ್ತಾರೆ ಎಂದು ಹೇಳಿದರು. ದೇಶದಲ್ಲಿ ಅಡುಗೆಗಾಗಿ ವಿವಿಧ ಇಂಧನಗಳನ್ನು ಬಳಸುತ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸುರಕ್ಷಿತವಾಗಿದೆಯೇ? ಇದು ಮಾಲಿನ್ಯ ಮುಕ್ತ ಆರೋಗ್ಯಕ್ಕೆ ಮುಕ್ತವಾಗಿದೆ. ಇದರಿಂದ ಅರಣ್ಯ ನಾಶ, ಶ್ವಾಸಕೋಶದ ಕಾಯಿಲೆಗಳು, ಕಣ್ಣಿನ ಕಾಯಿಲೆಗಳು ದೂರವಾಗುತ್ತವೆ ಎಂದರು. तेलंगाना जोनल हेड PRO। तो हम ग्राहक दक्षता कल्याण फाउंडेशन से यहाँ पे है। तो ग्राहक दक्षता कल्याण फाउंडेशन अलग अलग एक्टिविटीज़ करते हैं। उसमें जो पहला है जो हमारे बिग शॉपिंग कॉम्प्लेक्स में बेबी फीडिंग सेंटर्स और एजुकेशन स्पेस लगाते हैं। और फिर बाद में तो आई कैंप भी कंडक्ट करते हैं। तो इसके अलावा मेनली भी फोकस ऑन तो गैस इलीगल गैस LPG यूसेज जो इंडिया में हो रहा है, तो उसके खिलाफ भी हम एक अभियान चला रहे हैं। तो उसके वास्ते यहाँ पे आए तो कालाबुर्गी में, तो यहाँ पर भी देखे हम बहुत इलीगल गैस यूसेज अलग अलग जगह में हो रहे हैं। तो हम जाके यहाँ पे DCSO सर और DD सर सबसे मिलके हम एक डिप्यूटेशन लेटर दिए हैं, उन लोगों को एक्शन लेने के लिए कहा है। और बाकी जो इलीगल एक्टिविटीज़ कैसे होते हैं, तो आपके पहला एक्टिविटी है जो आपके घरों में डोमेस्टिक गैस सिलेंडर हम लगभग सालिना हर साल 12 डोमेस्टिक गैस सिलेंडर ಚಿಂಚೋಳಿ ತಾಲೂಕಿನ ದೇಗಲಮಡ್ಡಿ ಗ್ರಾಮದ ಶ್ರೀ ಬಸವಲಿಂಗ ಅವಧೂತರ ಆಶ್ರಮದಲ್ಲಿ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರ 12ನೇ ಜಾತ್ರಾ ಮಹೋತ್ಸವ ಮತ್ತು ಜಗನ್ಮಾತೆ ಅಕ್ಕಮಹಾದೇವಿ ತೊಟ್ಟಿಲು ಕಾರ್ಯಕ್ರಮ ಜರುಗಿತು. ಸಮಾರಂಭವನ್ನು ಹಾರಕೂಡದ ಪರಮ ಪೂಜ್ಯ ಶ್ರೀ ಚನ್ನವೀರ ಶಿವಾಚಾರ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ದೇಗಲಮಡ್ಡಿ ಗ್ರಾಮದ ಶ್ರೀ ಬಸವಲಿಂಗ ಅವಧೂತರ ಆಶ್ರಮದಲ್ಲಿ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರ 12ನೇ ಜಾತ್ರಾ ಮಹೋತ್ಸವ ಅದ್ಭುತವಾಗಿ ಜರುಗಿದ್ದು, ಜಾತ್ರೆಯು ನೋಡಿದರೆ ದೇಗಲಮಡ್ಡಿ ಗ್ರಾಮದಲ್ಲಿ ಅಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿ ಜರುಗಿದೆ ಎನಿಸುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಬಸವಲಿಂಗ ಅವಧೂತರು, ಬೆಳಮಗಿಯ ಶಿವಲಿಂಗ ಸ್ವಾಮೀಜಿ, ಮಾತೆ ಬಂಡೆಮ್ಮ, ಬೀದರ್ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಸುರೇಶ ಚನ್ನಶೆಟ್ಟಿ, ಶ್ರೀಮಠದ ಭಕ್ತಾದಿಗಳಾದ ಲಕ್ಷ್ಮಣ ವಾಂಟಿ, ಶ್ರೀಮಂತ ಕಟ್ಟಿಮನಿ ಹಾಗೂ ಅನೇಕ ಸಾವಿರಾರು ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಸುಂದರವಾದಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ರಾತ್ರಿಯೊಳು ಶಿವರಾತ್ರಿ, ಯಾತ್ರೆಯೊಳು ಶ್ರೀಶೈಲ, ಕ್ಷೇತ್ರದೊಳ ಅಧಿಕ ಶ್ರೀಕಾಶಿ, ಶಿವತತ್ವ ಸ್ತೋತ್ರಗಳ ಅಧಿಕ ಸರ್ವಜ್ಞ ಎನ್ನುವಂಥ ಮಾತನ್ನು ಸರ್ವಜ್ಞ ಕವಿ ಹೇಳ್ತಾ ಇದ್ದಾರೆ. ಇಡೀ ಭಾರತ ದೇಶದ ಪುಣ್ಯ ಕ್ಷೇತ್ರದಲ್ಲಿ ಶ್ರೇಷ್ಠವಾಗಿರುವಂತಹ ಕ್ಷೇತ್ರ ಯಾವುದಾದರಿದ್ರೆ ಅದು ಶ್ರೀಶೈಲದ ಮಲ್ಲಿಕಾರ್ಜುನ ಕ್ಷೇತ್ರ ಎನ್ನುವಂಥ ಮಾತನ್ನು ಸರ್ವಜ್ಞ ಕವಿ ಹೇಳ್ತಾರೆ. ಅಂತಹ ಮಲ್ಲಿಕಾರ್ಜುನ ದೇವರ ಹೆಸರಿನ ಮೇಲೆ ಇಂದು ಪರಮ ಪೂಜ್ಯ ಬಸವಲಿಂಗ ಅವಧೂತರವರು ಸುಂದರವಾದಂತಹ ಮಂದಿರವನ್ನು ಕಟ್ಟಿದ್ದಾರೆ. ಆಧ್ಯಾತ್ಮದ ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಭವ್ಯ ಸಮಾರಂಭ ನೋಡಿದಾಗ ನಮಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ, ಇಂದು ನಾವು ದೇಗಲಮಡಿಯಲ್ಲಿಲ್ಲ, ಶ್ರೀಶೈಲದ ಮಲ್ಲಿಕಾರ್ಜುನನ ಸನ್ನಿಧಿಯಲ್ಲಿ ಕೂತೀವಿ ಎನ್ನುವಂಥ ಭಾವ ನಮಗೆ ಬರ್ತಾರೆ. ಅಂತಹ ಒಂದು ಆಧ್ಯಾತ್ಮದ ಪರಿಸರವನ್ನು ಪೂಜ್ಯರು ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಯಾವುದೇ ಹಿಂದಿನ ಯಾವುದೇ ಬೇಸ್ ಇಲ್ಲ, ಅಂದ್ರೆ ಹಿಂದಿನ ಪರಂಪರೆ ಇಲ್ಲ. ಆದರೂ ಕೂಡ ಅದ್ಭುತವಾಗಿರುವಂತಹ ಒಂದು ಕಾರ್ಯ ಮಾಡಿದ್ದಾರೆ. ಯಾಕೆಂದರೆ ಹಾನಗಲ್ಲದ ಗುರುಕುಮಾರ ಶಿವಯೋಗಿಗಳು ಸಂತರ ಬಗ್ಗೆ, ಸ್ವಾಮೀಜಿಯವರ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ.
ಮಠದಿಂದ ಘಟ ಬೆಳಗಬಾರದು, ಘಟದಿಂದ ಮಠ ಬೆಳಗಬೇಕು, ಘಟದಿಂದ ಮಠ ಬೆಳಗಬೇಕು. ಘಟದಿಂದ ಆಶ್ರಮವನ್ನು ಮಾಡಿದಂಥ ಕೀರ್ತಿ ಯಾರಿಗಾದ್ರೂ ನಮ್ಮ ನಾಡಿನಲ್ಲಿ ಸಲ್ತಾ ಇದ್ರೆ ಅದು ಪೂಜ್ಯ ಬಸವಲಿಂಗ ಅವಧೂತರವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಅವರಿಗೆ ಈ ಎಲ್ಲ ಕಾರ್ಯ ಮಾಡಲಿಕ್ಕೆ ಒಂದು ದಿವ್ಯ ಚೇತನದ ಶಕ್ತಿ ಇದೆ. ಆ ಶಕ್ತಿ ಯಾವುದಂದ್ರೆ ಮೊಟ್ಟ ಮೊದಲನೆಯದಾಗಿ ಭಾರತ ಮಾತೆಯ ಶಕ್ತಿ, ಎರಡನೇದಾಗಿ ಹೆತ್ತ ತಾಯಿಯ ಶಕ್ತಿ. ಒಂದು ಉದಾಹರಣೆಯನ್ನು, ಸುಂದರವಾದಂಥ ಉದಾಹರಣೆಯನ್ನು ಹೇಳ್ತಾ ಇದ್ದೀರಿ. ಒಬ್ಬ ಸೂಫಿ ಸಂತ ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕೆನ್ನುವ ಸದ್ಭಾವನೆಯಿಂದ ಸುಂದರವಾದಂಥ ಆಲದ ಮರದ ಕೆಳಗಡೆ ಕೂತ್ಕೊಂಡು ಅಲ್ಲಾಹನ ಧ್ಯಾನವನ್ನು ಮಾಡ್ತಾ ಇದ್ದ ಸೂಫಿ ಸಂತ. ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದ, ಧ್ಯಾನ ಮಾಡ್ತಾ ಇದ್ದ, ತಪಸ್ಸು ಮಾಡ್ತಾ ಇದ್ದ. 25 ದಿವಸ ಆಯ್ತು, 50 ದಿವಸ ಆಯ್ತು, 60 ದಿವಸ ಆಯ್ತು. ಆ ಸಂದರ್ಭದಲ್ಲಿ ಸೂಫಿ ಸಂತನ ಧ್ಯಾನವನ್ನು ನೋಡಿ ಒಬ್ಬ ಪರಮಾತ್ಮ ಬಲಗಡೆ ಭಾಗಕ್ಕೆ ಬರ್ತಾನೆ. ಬಲಗಡೆ ಭಾಗಕ್ಕೆ ಬಂದು ಹಿಂಗೆ ಆಶೀರ್ವಾದ ಮಾಡ್ತಾನೆ. ಸ್ವತಃ ಸಾಕ್ಷಾತ್ ಶಿವ ಅಲ್ಲ ಆಶೀರ್ವಾದ ಮಾಡ್ತಾನೆ. ಆದರೆ ಆ ಸಂದರ್ಭದಲ್ಲಿ ಸೂಫಿ ಸಂತ ಆ ಪರಮಾತ್ಮನ ಕಡೆ ಲಕ್ಷಣೆ ಹಾಕುವುದಿಲ್ಲ, ನೋಡುವುದೇ ಇಲ್ಲ. ಪರಮಾತ್ಮ ಹೋಗಿಬಿಡ್ತಾ ಇದ್ದಾರೆ. ಪುನಃ 15 ದಿವಸ ಆದ ನಂತರ ಪರಮಾತ್ಮ ಬಂದು ಮತ್ತೆ ಹಿಂಗೆ ಕೈ ಮಾಡ್ತಾನೆ, ಆಶೀರ್ವಾದ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಎರಡನೇ ಸಲ ಸೂಫಿ ಸಂತ ಸ್ವಲ್ಪ ಹೀಗೆ ಲಕ್ಷ್ಯ ಹಾಕಿ ನೋಡ್ತಾ ಇದ್ದಾನೆ. ಪರಮಾತ್ಮ ನಿಂತಿರ್ತಾನೆ. ಪರಮಾತ್ಮ ಕೇಳ್ತಾ ಇದ್ದಾನೆ, ಹೇ ಸೂಫಿ ಸಂತ, ನಿನ್ನ ಧ್ಯಾನಕ್ಕಾಗಿ ಮೊದಲನೇ ಸಲ ನಾನು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೆ, ಆದರೆ ನೀನು ನನ್ನ ಕಡೆ ನೋಡಲೇ ಇಲ್ಲ, ಯಾಕೆ ಅಂತ ಕೇಳ್ತಾ ಇದ್ದಾರೆ ಪರಮಾತ್ಮ. ಸೂಫಿ ಸಂತ ಹೇಳ್ತಾ ಇದ್ದಾರೆ ಮಹತ್ವದ ಮಾತು, ಹೇ ಪರಮಾತ್ಮ, ಮೊದಲನೇ ಸಲ ನೀನು ಬಂದು ಆಶೀರ್ವಾದ ಮಾಡುವಂಥ ಸಂದರ್ಭದಲ್ಲಿ ನಾನು ಸ್ವರ್ಗದಲ್ಲಿ ಇದ್ದೆ ಅಂತ ಹೇಳ್ತಾರೆ. ಪರಮಾತ್ಮನಿಗೆ ಆಶ್ಚರ್ಯ, ನನಗಿಂತ ಶ್ರೇಷ್ಠವಾಗಿರುವಂತಹ ಸ್ವರ್ಗ ಯಾವುದು? ಆಗ ಸೂಫಿ ಸಂತ ಹೇಳ್ತಾ ಇದ್ದಾನೆ, ಹೇ ಪರಮಾತ್ಮ, ಶಿವ ಅಲ್ಲ, ನಿನಗಿಂತಲೂ ಶ್ರೇಷ್ಠವಾಗಿರುವಂತಹ ಒಂದು ಸ್ವರ್ಗ ಇದೆ, ಒಂದು ಸ್ಥಾನ ಇದೆ. ಅದು ಯಾವುದಂದ್ರೆ ಮೊದಲನೇ ಸಲ ನೀನು ಬಂದಾಗ ನನಗೆ ಜನ್ಮ ಕೊಟ್ಟಿರುವಂಥ ಹೆತ್ತ ತಾಯಿಯ ಪಾದದ ಸೇವೆಯಲ್ಲಿದೆ, ಅದೇ ನನಗೆ ಸ್ವರ್ಗ ಎನ್ನುವಂಥ ಮಾತನ್ನು ಸೂಫಿ ಸಂತ ಹೇಳ್ತಾ ಇದ್ದಾರೆ. ಆ ಮಾತನ್ನು ಇದನ್ನ ಕಥೆಯ ರೂಪದಲ್ಲಿ ನಾವು ಕೇಳ್ತಾ ಇದ್ದೀವಿ. ಇವತ್ತು ನಿಜವಾಗಿ ಅನುಭಾವಿಗಳು, ಜಾನಪದ ಕವಿಗಳು ಹೇಳ್ತಾ ಇದ್ದಾರೆ, ಲೋಕ ಪೂಜ್ಯನಾದರೇನು ನಿನ್ನ ಸ್ಮರಣೆ ಮಾಡಬೇಕಮ್ಮ. ಅನುಭಾವಿ ಸಂತರು ಕವಿಗಳು ಹೇಳ್ತಾ ಇದ್ದಾರೆ, ಲೋಕ ಪೂಜ್ಯನಾದರೇನು ನಿನ್ನ ಸ್ಮರಣೆ ಮಾಡಬೇಕಮ್ಮ. ಇವತ್ತು ಹೆತ್ತ ತಾಯಿಯ ಬಗ್ಗೆ ವೇದ ಶಾಸ್ತ್ರ ಅರಿತರೇನು ನಿನ್ನ ಮರೆಯಬಾರದಮ್ಮ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979644 ಮತ್ತು 08472240066 240066. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ
ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.